ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮಗೂ ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ದಿನ ಆಯಿತು ವಿಡಿಯೋ ಹಾಕ್ಬಿಟ್ಟು. ಇವತ್ತು ಯುಗಾದಿ ಹಬ್ಬ ಆಗಿ ಮಾರನೇ ದಿನ ಒಂದು ದೇವ್ರಿಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಇರುತ್ತೆ. ನಾವು ಇವಾಗ ಇರೋದು ಪಾವಗಡ ತಾಲೂಕು ಬೋದಿಬೆಟ್ಟ ಗ್ರಾಮದಲ್ಲಿ. ಇಲ್ಲಿಂದ ಮರದಾಸನಹಳ್ಳಿ ಅನ್ನೋ ಒಂದು ಊರಿದೆ, ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ. ಆ ದೇವಸ್ಥಾನ ಬೆಟ್ಟದಲ್ಲಿದೆ. ಆ ಬೆಟ್ಟ ಹೆಂಗಿರುತ್ತೆ, ಆ ದೇವಸ್ಥಾನಕ್ಕೆ ಹೆಂಗ್ ಹೋಗೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಆಗಿ ಕ್ಲಿಯರ್ ಮಾಡ್ಕೊಡ್ತೀನಿ. ಇವತ್ತು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ 6 ಗಂಟೆಗೆ ಬರ್ರಿ ಅಂತ ಎಲ್ಲ ಹೇಳಿದ್ವಿ. ಎಲ್ಲ ಲೇಟ್ ಆಗಿದೆ, ಇನ್ನ ಬರೋರು ಇದ್ದಾರೆ, ಬಂದಿರೋರು ಇದ್ದಾರೆ. ಇವಾಗ ಬಂದಿರೋರ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೋಡೋಣ ಬನ್ನಿ ಯಾರ್ಯಾರು ಬಂದಿದ್ದಾರೆ, ಇನ್ನ ಯಾರ್ಯಾರು ಬರ್ಬೇಕು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ಮೊದಲನೇದಾಗಿ ನಮ್ಮ ಮಧುವರು ರೆಡಿಯಾಗಿ ಬಂದಿದ್ದಾರೆ. ನಮ್ಮ ಮನೋಜ್ ಅವರು ಬಂದಿದ್ದಾರೆ, ಅವ್ರು ಕೂಡ ಧನ್ಯವಾದಗಳು. ನಮ್ಮ ಟೀಮ್ ಲೀಡರ್ ಇವರು ಕೂಡ ಬೇಗ ಬಂದಿದ್ದಾರೆ. ಇನ್ನ ಬರೋರು ಇದಾರೆ, ಬಂದ್ಮೇಲೆ ಒಬ್ಬೊಬ್ಬರನ್ನ ಪರಿಚಯ ಮಾಡಿಸ್ತೀವಿ. ಅಲ್ಲಿವರೆಗೂ ವೇಟ್ ಮಾಡೋಣ. ಇವರು ನವೀನ್ ಅಂತ ನಮ್ಮ ಚೆಡ್ಡಿ ದೋಸ್ತು. ಏನಪ್ಪಾ ಅಂದ್ರೆ ಇವರು ತುಂಬಾ ಕಾಣೋದು ಅಪರೂಪ, ಡೈಮಂಡ್ ನೋಡ್ದಂಗೆ ಇವ್ರನ್ನ ನೋಡಿದ್ರೆ. ನೆನ್ನೆ ಅವರು ಎಲ್ಲ ಹೋಗಿದ್ರು ಕಾರಣಾಂತರಗಳಿಂದ, ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ರಂಗಸ್ವಾಮಿ ಅವರು ಇನ್ನ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಎಲ್ರಿಗೂ ನಮಸ್ಕಾರ. ಇವತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಎಲ್ಲರೂ ನಮ್ಮ ಬೂದಬೆಟ್ಟ ಗ್ರಾಮ ಹುಡುಗರೆಲ್ಲರೂ ಸೇರಿ ಯುಗಾದಿ ಹಬ್ಬ ಆದ್ಮೇಲೆ 2ನೇ ದಿನಕ್ಕೆ ನಮ್ಮೂರು ಗ್ರಾಮ ದೇವತೆಯಿಂದ ಅಕ್ಕಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇವತ್ತು ಎಲ್ಲರೂ ಹೊರಟಿದ್ದೀವಿ. 6 ಗಂಟೆಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ಕೊಂಡು ನಿನ್ನೆ ರಾತ್ರಿನೇ 10 ಗಂಟೆಗೆಲ್ಲ ಪ್ಲಾನ್ ಮಾಡಿದ್ವಿ. ಆದರೆ ಬೆಳಿಗ್ಗೆ ಕಾರಣಾಂತರಗಳಿಂದ ಬೆಳಿಗ್ಗೆ ಎದ್ದು ಬರೋದು ಸ್ವಲ್ಪ ಲೇಟ್ ಆಗಿದ್ದು. ಆದರೂ 7 ಎಲ್ಲರೂ ಜನ ಬಂದಿದ್ದಾರೆ. ಅಂದರೆ ಬೆಂಗಳೂರಿಂದ ಬರೋರು ಕೆಲವರು ಗಾಡಿ ತರದಿಂದ ಸ್ವಲ್ಪ ತೊಂದರೆ ಆಗಿದೆ. ಅದಕ್ಕೆ ಈಗ ಗಾಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 3 ಗಾಡಿ ರೆಡಿ ಆಗಿದೆ, ಇನ್ನೊಂದು ಗಾಡಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಗಾಡಿ ತರಕ್ಕೆ ಹೋಗಿದ್ದಾರೆ. ವೇಟ್ ಮಾಡ್ತಿದ್ವಿ. ಅದರಲ್ಲೇ ಇನ್ನೊಬ್ರು ನಮ್ಮ ಗ್ರೂಪಲ್ಲಿ ಒಬ್ರು ಓಬ್ಳೇಶ್ ಅಂತವ್ರು ಇನ್ನೂ ಬರೋದಿದೆ, ಬರ್ತಾ ಇದಾರೆ ಇನ್ನ ರೆಡಿ ಆಗ್ಬಿಟ್ಟು. ಅವ್ರಿಗೊಬ್ರಿಗೆ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣನೇ ಈಗ ನಮ್ಮ ಗ್ರೂಪ್ ಎಷ್ಟು ಜನ ಇದೆ ಅಷ್ಟು ಜನ ಹೊರಡ್ತಾ ಇದ್ವಿ. ಅಲ್ಲ, ಯಾವಾಗ ವರ್ಷ ನಡ್ಕೊಂಡು ಹೋಗ್ತಿದ್ವಲ್ಲ, ಇವಾಗ ನಡ್ಕೊಂಡು ಹೋಗಕ್ಕಾಗಲ್ವಾ? ಅಂದ್ರೆ ಇವಾಗ ಬೆಂಗಳೂರಿಗೆ ಹೋಗ್ಬಿಟ್ಟು ಅದರ ಟ್ರೆಂಡ್ ಆಗ್ಬೇಕಂದ್ರೆ ಗಾಡಿ ಮೇಲೆ ಇಳಿದ್ಬಿಟ್ಟು ನಡೆಯೋಂತ ಸಿಚುವೇಶನ್ ಇಲ್ದಂಗೆ ಆಗ್ಬಿಟ್ಟಿದೆ ಹುಡುಗರಿಗೆಲ್ಲರೂ. ಆದ್ರಿಂದ ನಮ್ಮೂರಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಇರೋದು ನಮ್ಮೂರಿಂದ ಬೂದಬೆಟ್ಟ, ಕದಗತ್ನಹಳ್ಳಿ, ಮರದಾಸನಹಳ್ಳಿ ರೂಟಲ್ಲಿ ಸೀದಾ ನಮ್ಮ ಅಕ್ಕಮ್ಮನ ಬೆಟ್ಟ ಅಲ್ಲಿವರೆಗೂ ದಾರಿ ಇದೆ. ಆ ದಾರಿಯಲ್ಲಿ ನಮಗೆ ಅನುಕೂಲ ಚೆನ್ನಾಗಿದೆ ಗಾಡಿಯಲ್ಲಿ ಹೋಗಕ್ಕೆ. ನಾವು ಅವಾಗೆಲ್ಲ ನಡ್ಕೊಂಡು ಹೋಗ್ತಿದ್ವಲ್ಲ, ಇವಾಗ ನಡಿಯಕ್ ಆಗಲ್ಲ ಅಂದ್ಬಿಟ್ಟು ಗಾಡಿಯಲ್ಲಿ ಹೋಗ್ತಾ ಇದೀವಲ್ಲ. ಹೌದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ? ನನ್ಗೆ ಅಭಿಪ್ರಾಯ ಅಂದ್ರೆ ಅವಾಗ್ಲೇನೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿಂದಾನೆ ನಮ್ಮ ಬೆಳಿಗ್ಗೆ 6 ಗಂಟೆಗೆನೆ ಹೊರಡ್ತಾ ಇದ್ವಿ. ಇವಾಗ ಗಾಡಿ ಇರೋದ್ರಿಂದ ಏನಾಗ್ತದೆ ಅಂದ್ರೆ 7 ಗಂಟೆ ಆಗ್ಲಿ 8 ಗಂಟೆ ಆಗ್ಲಿ ಹೇಳಿ ನಾವು ಹೋಗೋಣ, ಆಮೇಲೆ ಹೋಗೋಣ ಅನ್ನೋ ಒಂದು ಮಾತಲ್ಲೇ ಹೇಳ್ತಾರೆ. ಆಗ್ಲಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗೋಣ ಅಂತ ಸೀನ್ಗಳೇ ಮಾತಾಡೋದೇ ಇಲ್ಲ ಅವ್ರು ಯಾರು ಆಗ್ಲಿ. ಇರೋದು ಹೇಳಬೇಕಂದ್ರೆ ಇಲ್ಲಿಂದ ನಮ್ಮ ಏನು ಊರಿಂದ ಡೈರೆಕ್ಟ್ ಆಗಿ ನಡ್ಕೊಂಡು ಹೋಗೋದು ತುಂಬಾ ಉತ್ತಮ ಅಂತಾನೆ ಅನ್ಸುತ್ತೆ ನನಗಂತ. ಇವಾಗ ನಾವು ಹೋಗ್ತಾ ಇರೋ ಬೆಟ್ಟ ಇದೇ ಬೆಟ್ಟಕ್ಕೆ, ಆ ತುದಿಗೆ ಹೋಗ್ಬೇಕು ಇವಾಗ ನಾವು ಹತ್ಬಿಟ್ಟು. ಫೈನಲ್ ಆಗಿ ಬೆಟ್ಟದ ಹತ್ರ ತುದಿಗೆ ಬಂದಿದೀವಿ. ಈ ಬೆಟ್ಟದಲ್ಲಿರೋ ದೇವಸ್ಥಾನ ಅಕ್ಕ ಮಹಾದೇವಿ ದೇವಸ್ಥಾನ, ಪಾವಗಡ ತಾಲೂಕು ಮರದಾಸನಹಳ್ಳಿ ಗ್ರಾಮ. ಮರದಾಸನಹಳ್ಳಿಯಿಂದ ಇಲ್ಲಿಗೆ 1 ಕಿಲೋಮೀಟರ್ ಇರುತ್ತೆ. ಇಲ್ಲಿಗೆ ಗಾಡಿಯಲ್ಲಿ ಆರಾಮಾಗಿ ಬರ್ಬೋದು, ಕಾರಲ್ಲೂ ಬರ್ಬೋದು. ಇವಾಗ ಬೆಟ್ಟ ನೋಡಕ್ಕೆ ಹೋಗೋಣ.
ಯಾವ ತರ ಇರುತ್ತೆ ಮುಂದೆ ಅಂತ ತೋರಿಸ್ತೀನಿ ಬನ್ನಿ. ಬೆಟ್ಟ ಹತ್ಬೇಕಾದ್ರೆ ಹುಷಾರಾಗಿ ಹತ್ಬೇಕು. ಹೋದ ವರ್ಷ ಪಾಪ ನಮ್ಮ ರಂಗಸ್ವಾಮಿ ಅವರು ಎಡ್ಕೊಬಿಟ್ಟು ಸ್ವಲ್ಪ ಏಟ್ ಮಾಡ್ಕೊಬಿಟ್ಟಿದ್ರು. ಅದಕ್ಕೆ ಈ ವರ್ಷ ಹುಷಾರಾಗಿ ಕರ್ಕೊಂಡು ಹೋಗೋಣ ಅಂತ ತುಂಬಾ ಕೇರ್ಫುಲ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಟ್ಟಕ್ಕೆ ಹೊರಗಡೆ ಬಂದಾಗ ಅಥವಾ ಎಲ್ಲರೂ ಟ್ರೆಕ್ಕಿಂಗ್ ಹೋದಾಗ ನಾವು ವ್ಯೂನ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ. ಸೊ ಸ್ವಲ್ಪ ದೂರ ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ವ್ಯೂ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೂಪರ್ ಆಗಿ ಕಾಣಿಸ್ತಾ ಇದೆ, ನೋಡೋಣ ಬನ್ನಿ ಇವಾಗ. ನಾವು ಎಲ್ಲ ಒಂದ್ 6 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಟು ಬಂದ್ವಿ. ಆದ್ರೆ ನಮಕ್ಕಿನ್ನ ಬೇಗ ಇವರು ನಾಗೇಂದ್ರ ಅವರು, ಸಿತ್ತ ಅವರು ಅವ್ರ ಮನೆ ದೇವ್ರಿಗೆ ಹೋಗಿ ಬಂದಿದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಪಾಪ. ಅವರು ತುಂಬಾ ದೂರ ಪ್ರಯಾಣ ಮಾಡಿ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ವಾಪಸ್ಸು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ಒಂದ್ ಅರ್ಧಕ್ಕೆ ಬಂದ್ಮೇಲೆ ಈ ತರ ದೊಡ್ಡದ್ ಬಂಡೆ ಇರುತ್ತೆ. ಇದನ್ನ ಸ್ವಲ್ಪ ಹತ್ತೋದಕ್ಕೆ ಕಷ್ಟ. ಭಕ್ತಾದಿಗಳೆಲ್ಲರೂ ಸೇರ್ಕೊಂಡು ಇದನ್ನ ಗ್ರಿಲ್ ನ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ತರ ಭಯ ಇರೋದಿಲ್ಲ. ಆರಾಮಾಗಿ ಕಂಬಿಗಳನ್ನ ಇಟ್ಕೊಂಡು ಹತ್ಬೋದು. ಎಲ್ಲಾ ಭಕ್ತಾದಿಗಳು ಸೇರ್ಕೊಂಡು ಈ ತರ ಎಲ್ಲ ಮಾಡಿಸಿದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ನೋಡಿ, ನಮ್ಮ ಹುಡುಗರು ಅವಾಗ ಬೇಗ ಎತ್ಬಿಟ್ಟು ಬೇಗ ಬೇಗ ಬನ್ನಿ, ಟೈಮ್ ಆಗುತ್ತೆ, ಬಿಸಿಲಾಗುತ್ತೆ, ಮತ್ತೆ ನಡೆಯಕ್ಕಾಗಲ್ಲ, ಬೇಗ ಬೇಗ ಬರ್ಬೇಕು ನೀವು ಅಂತ ಹೇಳ್ತಾ ಇದಾರೆ. ಸೊ ನಾವಿನ್ನ ಕೆಳಗಡೆನೆ ಇದೀವಿ. ನಮ್ಮ ಬಾವರ್ಗೆ ಬೇಗ ಬೇಗ ಹತ್ತಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರನ್ನ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ವ್ಯೂ ನೋಡ್ತೀರಾ ಅಂದ್ರೆ ಒಂದು ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು. ನೇಚರ್ ಅಲ್ಲಿ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದಿದೀವಿ. ನೋಡ್ತಾ ಇದ್ದೀರಲ್ಲ, ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಈ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಮುಂಚೆ ಈ ಮೆಟ್ಲೆಲ್ಲ ಇರ್ಲಿಲ್ಲ. ಈ ನಡುವೆ ಭಕ್ತಾದಿಗಳೆಲ್ಲ ಸೇರ್ಕೊಂಡು ಎಲ್ಲಾ ಊರಿನ ಭಕ್ತಾದಿಗಳು ಸೇರ್ಕೊಂಡು ಈ ತರ ಯಾರಿಗೂ ತೊಂದರೆ ಆಗ್ದಂಗೆ ಒಂದು ಒಳ್ಳೆ ಕೆಲಸವನ್ನು ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಇಲ್ಲಿಗೆ ನಾವು ಬಂದಿದ್ದು ಮರದಾಸನಹಳ್ಳಿ ಕಡೆಯಿಂದ. ಮರದಾಸನಹಳ್ಳಿಯಿಂದ ಆದ್ರೆ ಗಾಡಿಯಲ್ಲಿ ಆರಾಮಾಗಿ ಬರ್ಬೋದು. ಇವಾಗ ನಮ್ ಕಡೆ ರೂಟ್ ಅಲ್ಲಿ ನಡ್ಕೊಂಡ್ ಬರ್ತಿದ್ವಿ ಫಸ್ಟ್ಗೆಲ್ಲ. ಆ ರೂಟ್ ನ ತೋರಿಸ್ತೀನಿ ನೋಡಿ. ಇವಾಗ ಏನ್ ಕಾಣಿಸ್ತಾ ಇದೆ, ಇಲ್ಲಿ ಅಕ್ಕ ಮಹಾದೇವಿಯ ಒಂದು ದೇವಸ್ಥಾನ ಇರೋದು. ಈ ಕಡೆಯಿಂದ ನೋಡಿದ್ರೆ ನಮ್ಮೂರ್ ಕಾಣಿಸುತ್ತೆ ನೋಡಿ. ಇವಾಗ ನೋಡಿ, ಅಲ್ಲೊಂದು ಲಾಸ್ಟ್ ಒಂದು ಬೆಟ್ಟ ಕಾಣಿಸ್ತಾ ಇದೆಯಲ್ವಾ, ಅದೇ ನಮ್ಮೂರು. ಅಲ್ಲಿಂದ ನಾವು ಕಾಲ್ನಡಿಗೆಯಲ್ಲಿ ಬರ್ತಿದ್ವಿ ಅವಾಗೆಲ್ಲ. ಇವಾಗ ಕಾಲ್ನಡಿಗೆಯಲ್ಲಿ ಬರ್ತಾ ಇಲ್ಲ. ಈ ಕಡೆ ದಾರಿ ಎಲ್ಲ ಮುಚ್ಚೋಗಿದೆ ಸ್ವಲ್ಪ. ಆದ್ರಿಂದ ಸ್ವಲ್ಪ ಯಾರು ಈ ಕಡೆ ಬರೋಕೆ ಟ್ರೈ ಮಾಡಲ್ಲ. ಆದಷ್ಟು ಮರದಾಸನಹಳ್ಳಿಯಿಂದ ಬಂದ್ರೆ ಈಸಿಯಾಗಿ ಬರ್ಬೋದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮೂರು, ಬುದ್ದಿ ಬೆಟ್ಟ. ಫೈನಲ್ ಆಗಿ ದೇವಸ್ಥಾನಕ್ಕೆ ಬಂದಿದೀವಿ. ಇಲ್ಲಿ ದೊಡ್ಡದಾಗಿ ದೇವಸ್ಥಾನ ಏನಿಲ್ಲ, ಚಿಕ್ಕದಾಗಿ ಇರೋದು. ಆದ್ರೆ ಇಲ್ಲಿರೋ ಮಹಿಮೆ ಮಾತ್ರ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಇಲ್ಲಿ ಪ್ರತಿ ಸೋಮವಾರ 6 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಗೆ ಬಂದ್ರೆ ಏನೇನಪ್ಪ ನಮ್ ಕಷ್ಟಗಳು ಪರಿಹಾರ ಆಗ್ತವೆ ಅಂದ್ರೆ, ನಿಮ್ಗೆ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಪರಿಹಾರ ಸಿಗುತ್ತೆ, ಮಕ್ಳಾಗಿಲ್ಲ ಅಂದ್ರೆ ಮಕ್ಳು ಪರಿಹಾರ ಸಿಗುತ್ತೆ. ನಿಮ್ ಮನೆಯಲ್ಲಿ ಯಾವ್ದೇ ತರ ಪ್ರಾಬ್ಲಮ್ ಇದ್ರು ಇಲ್ಲಿ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ, ಇಲ್ಲಿ ಸಿಕ್ಕೇ ಸಿಗುತ್ತೆ ಪರಿಹಾರ ಅನ್ನೋದು. ತುಂಬಾ ಅದ್ಭುತವಾದ ಮಹಿಮೆ ಉಳ್ಳ ದೇವತೆ ಅಂತ ಹೇಳ್ಬೋದು. ನಮ್ಮ ಫ್ರೆಂಡು ಮನೆ ಸಮಸ್ಯೆ ಬಗೆಹರಿದ್ರೆ 1 ಗಂಟೆ ಕಟ್ಟಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದಂತೆ. ಸೊ ಅದು ಸಮಸ್ಯೆ ಬಗೆಹರಿದಿದೆ. ಅದಕ್ಕೋಸ್ಕರ ಈ ವರ್ಷ ಗಂಟೆ ಕಟ್ಟಿಸ್ಬೇಕು ಅಂತ ಅವನು 1 ಗಂಟೆಯನ್ನು ತಂದಿದ್ದ. ಸೊ ಅದಕ್ಕಾಗಿ ಎಲ್ಲ ಸಿದ್ಧತೆಯನ್ನು ನಡೆಸ್ತಾ ಇದ್ರು ನಮ್ಮ ಮಧು ಅವರು ಮತ್ತು ವಿನಿ ಅವರು, ರಂಗಸ್ವಾಮಿ ಅವರು. ಫೈನಲ್ ಆಗಿ ನಮ್ಮ ಮಧುವರು, ರಂಗಸ್ವಾಮಿ ಅವರು ಗಂಟೆಯನ್ನು ನೀಟಾಗಿ ಟೈಟ್ ಮಾಡಿದ್ದಾರೆ. ಕಟ್ಟಿದಾದ್ಮೇಲೆ ಒಬ್ಬೊಬ್ಬರೇ ಬಂದು ಗಂಟೆಯನ್ನ ಹೊಡೆದ್ರು.
ಫೈನಲ್ ಆಗಿ ದರ್ಶನ ಮಾಡ್ಕೊಂಡು ಕೆಳಗೆ ಕುತ್ಕೊಂಡಿದೀವಿ. ನಮ್ಮೂರ್ ಕಡೆ ಯುಗಾದಿ ಹಬ್ಬಕ್ಕೆ ಕರ್ಗಡ್ಬು, ಸಂಡಿಗೆ, ಚಕ್ಲಿ ಅಂತ ಮುಂತಾದವು ಮಾಡ್ತಾ ಇರ್ತೀವಿ. ಸೊ ಅವನ್ನೆಲ್ಲ ತಂದ್ಬಿಟ್ಟು ಇಲ್ಲಿ ಪೂಜೆ ಆದ್ಮೇಲೆ ಎಲ್ಲರೂ ಒಂದ್ ಹತ್ರ ಕೂತ್ಕೊಂಡು ತುಂಬಾ ನೆಮ್ಮದಿಯಿಂದ ಒಂದು ಸಂತೋಷದ ವಾತಾವರಣದಲ್ಲಿ ಎಲ್ಲರೂ ಮಾತಾಡ್ಕೊಂಡು ಒಂದ್ ಹತ್ರ ಕೂತ್ಕೊಂಡು ತಿಂದು ಅದನ್ನ ಖಾಲಿ ಮಾಡಿ ಮತ್ತೆ ಮನೆಗೆ ಹೋಗ್ತೀವಿ. So, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿತಾ ಐತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನೀವು ಬರಬೇಕು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರನ್ನ ಇದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಒಬ್ಬೊಬ್ಬರೇ ಬರಕ್ ಹೋಗ್ಬೇಡಿ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ದಾರಿ ಎಲ್ಲ. ಏನಪ್ಪಾ ಅಂದ್ರೆ ಬೆಟ್ಟಕ್ಕೆ ಹೋಗಿ ಬರೋರ್ಗೆ ಸುಸ್ತಾಗಿರುತ್ತೆ ಅಂತ ಅವರು ಕುಂದುರ್ಪಿಯಿಂದ ಬಂದು ಜ್ಯೂಸ್ ಅನ್ನು ಹಂಚ್ತಾ ಇದ್ದಾರೆ. ಅವ್ರಿಗೆ ಅಕ್ಕ ಮಹಾದೇವಿ ತಾಯಿ ಒಳ್ಳೆ ಆಶೀರ್ವಾದ ಮಾಡ್ಲಿ ಅಂತ ಅವ್ರಿಗೆ ಬೇಡ್ಕೊಳ್ಳೋಣ. ಅಣ್ಣ, ನೀವು ಕುಂದುರ್ಪಿಯಿಂದ ಬಂದಿರೋದಾ? ಆಂಧ್ರದಿಂದನಾ? ತುಂಬಾ ಧನ್ಯವಾದಗಳನ್ನ ಎಲ್ಲಾರ್ಗು ಈ ತರ ಸೇವೆ ಮಾಡ್ತಾ ಇದ್ದೀರಾ.